ನಾವು ಜೀವ ಕೂಡ ಕೊಡ್ತೀವಿ, ಲವ್ ಕೂಡ ಮಾಡ್ತೀವಿ. ಆ ಲವ್ ಅಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ ಮ್ಯಾಮ್, ನಮ್ಗೆ ಗೊತ್ತುಂಟಲ್ವಾ? ಗಿಲ್ಲಿಗೆ ಕೂಡ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ಈಗ ನೋಡಿರುವಂತಹ ವಿಡಿಯೋದಲ್ಲಿ ಆ ಒಂದು ಆಡಿಯೋ ಕೇಳಿಸ್ಕೊಂಡಿದ್ರೆ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತನಾಡೋಕೆ ಬಂದಿದ್ದೀನಿ ಅಂತ. ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಮೇಡಮ್ ಅವ್ರಿಗೆ ನಿಮ್ಗೆ ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಎಲ್ಲರ ಮುಂದೆ ಹೇಳ್ತಿದ್ದಾರೆ. ಆ ಮಾತು ಅವರು ಆಡೋದಕ್ಕೆ ಸಿಚುವೇಶನ್ ಯಾವ ರೀತಿ ಇತ್ತು, ಯಾವ ರೀತಿ ಕ್ರಿಯೇಟ್ ಆಯಿತು, ಪರಿಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡಿದ್ರೆ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಪಡಿ. ಮಾರ್ನಿಂಗ್ ಒಂದು ಸೆಗ್ಮೆಂಟ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿ ಜೊತೆ ತುಂಬಾ ಜಾಯಲ್ ಆಗಿ ಒಂದು ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ನಾವೆಲ್ಲರೂ ಇರೋ ದಿನ ಕಡಿಮೆ ದಿನ, ಆ ಒಂದು ರೀಸನ್ ಇಂದ ಯಾವುದೇ ರೀತಿ ಕೋಪ ಗಲಾಟೆ ಏನೂ ಬೇಡ, ಇರೋಷ್ಟು ದಿನ ತುಂಬಾ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಒಂದು ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವಿಚಾರ ಎಲ್ಲಿಗೆ ಬಂದು ತಲುಪುತ್ತೆ ಅಂತ ಹೇಳಿದ್ರೆ ಗಿಲ್ಲಿ ಅವ್ರ ಹತ್ರ ಬಂದು ತಲುಪುತ್ತೆ. ಐ ಮೀನ್ ರಕ್ಷಿತಾ ಅವ್ರಿಗೆ ಗಿಲ್ಲಿ ಅವ್ರ ಮೇಲೆ ಇರುವಂತಹ ಒಂದು ಎಫೆಕ್ಷನ್, ಅಡಿಕ್ಷನ್, ಸೊ ಇದ್ರ ಬಗ್ಗೆ ಮಾತನಾಡುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಡಿಸ್ಕಷನ್ಗೆ ಗಿಲ್ಲಿ ಅವರು ಜಾಯ್ನ್ ಆಗೋಕ್ಕೂ ಮುಂಚೆನೆ ಇಲ್ಲಿ ನಮ್ಮ ಕಾವ್ಯ ಅವ್ರಿಗೆ, ರಕ್ಷಿತಾ ಅವ್ರಿಗೆ ನಿನ್ನೆ ಕೊಟ್ಟಿರುವಂತಹ ಒಂದು ಗಿಫ್ಟ್ ಏನಿರುತ್ತೆ ಆ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮಾತಿನ ಚಕಮಕಿ, ವಾಗ್ವಾದ, ಆರ್ಗ್ಯುಮೆಂಟ್ ಪ್ರತಿಯೊಂದು ನಡೆಯುತ್ತೆ. ಆಗ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರ ಕೂದಲು ಮುಂದೆ ಗಿದ್ದನ್ನ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ನೀವು ಹಿಂದೆ ಬಾಚಿಬಿಟ್ರಲ್ಲ, ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಕಾವ್ಯ ಅವರು ನೆನ್ನೆ ಹೇಳ್ಬೇಕಾಗಿತ್ತಲ್ಲ, ನಿನ್ಗೆ ಯಾವ ತರ ಇಷ್ಟ ಬಂದ್ರೆ ಆ ತರ ಅದು ಬಾಚ್ಕೊಂಡ್ಗೆ ನಾನು ಭಾಷಣಿಗೆ ಕೊಟ್ಟಿದ್ದೀನಲ್ಲ ಅನ್ನೋ ರೀತಿ ಹೇಳ್ತಾರೆ. ಈ ಮಾತುಗಳನ್ನ ಕೇಳಿಸ್ಕೊಂಡು ಮಜಾ ತಗೊಂತಿದ್ದಂತಹ ಅಶ್ವಿನಿ ಅವರು, ರಘು ಅವರು, ಧನುಷ್ ಅವರು ರಕ್ಷಿತಾ ಅವರು ಗಿಲ್ಲಿಗೆ ಯಾವ ರೀತಿ ಟ್ರೈ ಮಾಡ್ತಿದ್ದಾರೆ ಅನ್ನೋದನ್ನ ಡೈರೆಕ್ಟ್ ಆಗಿ ಅವ್ರ ಮಧ್ಯೆ ಒಂದು ಡಿಸ್ಕಷನ್ ತರ್ತಾರೆ. ಈ ವಿಚಾರದಲ್ಲಿ ತುಂಬಾ ಇನ್ವಾಲ್ವ್ ಆಗಿ ತುಂಬಾ ಮಾತನಾಡೋದು ನಮ್ಮ ಅಶ್ವಿನಿ ಗೌಡ ಅವರು. ಆ ಒಂದು ರೀಸನ್ ಇಂದ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾರೆ, ಏನು ಮೇಡಮ್ ನಿಮ್ಗೆ ದೋಸ್ತ ಅಂತ ಹೇಳಿದ್ರೆ ಬೆಲೆನೇ ಇಲ್ವಾ? ಸೊ ನಾವು ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿದ್ದೀವಿ ಅಂತ ಹೇಳಿದ್ರೆ ಲವ್ ಅಲ್ಲ, ಅಂದ್ರೆ ಲವ್ ಇರುತ್ತೆ, ಇಷ್ಟ ಇರುತ್ತೆ, ಅಂದ್ರೆ ಅದು ಫ್ರೆಂಡ್ಶಿಪ್ ಆಗಿರುತ್ತೆ. ನಮ್ಮ ಕಡೆ ನಾವು ಏನಾದರೂ, ನಾನು ಎಸ್ಪೆಷಲಿ ಫ್ರೆಂಡ್ಶಿಪ್ ಮಾಡಿದ್ರೆ ಜೀವ ಕೊಡೋಕ್ಕೂ ರೆಡಿ ಆಗಿರ್ತೀನಿ, ಕೇರಿಂಗು ಮಾಡ್ತೀನಿ, ಪ್ರೀತಿನೂ ಮಾಡ್ತೀನಿ, ಲವ್ ಮಾಡ್ತೀನಿ. ಲವ್ ಅಂದರೆ ನೀವು ಅನ್ಕೊಂತೀರಲ್ವಾ, ಆ ಲವ್ ಅಲ್ಲ, ಇದು ಬೇರೆ ಲವ್ ಅನ್ನೋ ರೀತಿ. ಸೊ ಈ ವಿಚಾರ ಅಂತ ಬಂದಾಗ, ಲವ್ ಅಂತ ಬಂದಾಗ ನಿಮಗೆ ಆ ರೀತಿ ಒಂದು ಎಮೋಷನಲ್ ಏನೂ ಗೊತ್ತಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಮೇಡಮ್ ಅವ್ರಿಗೆ ಹೇಳ್ತಾರೆ. ಅಂದರೆ ಅಲ್ಲಿದ್ದಂತಹ ಸಿಚುವೇಶನ್ ಒಂಥರ ಫನ್ ಸಿಚುವೇಶನ್ ಆಗಿತ್ತು. ಆದರೆ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರಿಗೆ ಸೀರಿಯಸ್ ಆಗಿ ಹೇಳಿದ್ರು. ಅದು ಅರ್ಥ ಆಯ್ತು ಆ್ಯಕ್ಚುಲಿ. ಅಶ್ವಿನಿ ಮೇಡಮ್ ಅವ್ರಿಗೆ ಅದು ಸೀರಿಯಸ್ ಆಗಿ ಹೇಳ್ತಿದ್ದಾಳೆ, ನನಗೆ ಎಮೋಷ್ನಲ್ ಇಲ್ಲ, ನನಗೆ ಲವ್ ಅಂದರೆ ಗೊತ್ತಿಲ್ಲ ಅನ್ನೋದು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗೋಯ್ತು. ಅವ್ರ ಮುಖ ಒಂಥರ ಸಣ್ಣಗಾಗೋಯ್ತು. ಇನ್ನು ನಾವು ವಿಚಾರದಲ್ಲಿ ಗಲಾಟೆ ಮಾಡೋಂಗಿಲ್ಲ, ಜೋರಾಗಿ ಮಾತಾಡೋಂಗಿಲ್ಲ, ಅಲ್ಲಿರುವಂತಹ ಸಿಚುವೇಶನು ಅವಳು ಬಿಟ್ಟು ಇನ್ನು ಅಲ್ಲಿರುವಂತಹ ಪ್ರತಿಯೊಬ್ಬರು ಅದನ್ನು ಕಾಮಿಡಿಯಾಗೆ ತೊಗೊತಿದ್ದಾರೆ. ಬಟ್ ರಕ್ಷಿತಾ ಮಾತ್ರ ಸೀರಿಯಸ್ ಆಗಿ ಹೇಳಿದ್ದನ್ನು ಇವ್ರು ನೋಟ್ ಮಾಡಿದ್ದಾರೆ. ಇನ್ನು ಆ ಒಂದು ಸಿಚುವೇಶನ್ನಲ್ಲಿ ಏನು ಹೇಳೋಕ್ಕಾಗುತ್ತೆ? ಸೊ ಮತ್ತೆ ಹೌದಾ ರಕ್ಷಿತಾ, ನನಗೆ ಗೊತ್ತಿಲ್ಲ ಬಿಡಮ್ಮ, ಲವ್ ಅಂದರೆ ಏನು, ಎಫೆಕ್ಷನ್ ಅಂದರೆ ಏನು, ಎಮೋಷನಲ್ ಅಂದ್ರೇನು, ನಿನಗೆ ಮಾತ್ರ ಗೊತ್ತಾ, ಇಲ್ಲ ಗಿಲ್ಲಿಗೂ ಗೊತ್ತಾ ಇದ್ರ ಬಗ್ಗೆ ಅಂತ ಹೇಳ್ತಾರೆ. ನನಗೂ ಗೊತ್ತು, ಗಿಲ್ಲಿಗೂ ಗೊತ್ತು ಅಂತ ರಕ್ಷಿತಾ ಶೆಟ್ಟಿ ಅವ್ರು ಹೇಳಿದಾಗ ಗಿಲ್ಲಿ ಅವ್ರು ಕೂಡ ಹೌದು ನನಗೂ ಗೊತ್ತು ಅಂತ ಹೇಳ್ತಾರೆ. ಮತ್ತೆ ಕಾವ್ಯ ನಿಂಗೂ ಗೊತ್ತಲ್ವ ಅಂತ ಹೇಳಿದಾಗ ಇಲ್ಲಮ್ಮ ಇದ್ರ ಬಗ್ಗೆ ನನಗಷ್ಟು ಕ್ಲಾರಿಟಿ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕಾವ್ಯ ಅವರು ಕೈ ಎತ್ತಾರೆ. ಅಂದರೆ ಕಾವ್ಯದು ಗಿಲ್ಲಿದು ಎಷ್ಟು ನಡೆದೈತೋ ಗೊತ್ತಿಲ್ಲ, ಅಂದರೆ ಅದು ಒಂದು ಸೆಟ್ ಥರ ಕಾಣಿಸ್ಬಿಡ್ತಾ ಇತ್ತು. ಸೊ ಯಾವಾಗ ಡ್ರಾಪ್ ಆಯಿತು ಅಂದರೆ ಕೆಲವೊಂದು ಮೂಮೆಂಟ್ಸಲ್ಲಿ, ಕೆಲವೊಂದು ಮಾತುಗಳು ಬಂದಾಗ, ಕೆಲವೊಂದು ಘಟನೆಗಳೆಲ್ಲ ಆದಾಗ ಕಾವ್ಯ ಅವರು ಹಿಂದೆ ಸರಿದ್ಬಿಟ್ರು. ಆ ಕಡೆಯಿಂದ ಲವ್ ಇಲ್ಲ ಅಂತ ಹೇಳಿದ್ರು ಕೆಲವೊಂದು ಘಟನೆಗಳಾದಾಗ, ಕೆಲವೊಂದು ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ಸುದೀಪ್ ಅವ್ರು ಹೇಳಿದ ಮೇಲೆ, ಆ ಕಾವ್ಯವರ ಮನೆಯವರು ಬಂದೋದ್ಮೇಲೆ ಕಾವ್ಯವರು ಬರ್ತಾ ಗಿಲ್ಲಿಯವ್ರನ್ನ ಸ್ವಲ್ಪ ದೂರ ಮಾಡೋದನ್ನು ಪ್ರಯತ್ನ ಪಟ್ಟರು, ಆ ದೂರನೇ ಮಾಡಿಬಿಟ್ರು. ಇದನ್ನೇ ಎನ್ಕೇಜ್ ಮಾಡಿದಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಬರ್ತಾ ನಮ್ಮ ಗಿಲ್ಲಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು. ಅದು ಸ್ವಲ್ಪ ಅಟ್ರಾಕ್ಷನ್ ಆಯಿತು. ಅಟ್ರಾಕ್ಷನ್ ಬರ್ತಾ ಕೆಲವೊಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ಆ ಬಾಂಡಿಂಗ್ ಹೋಗ್ತಾ ಅವಳಿಗೆ ಗೊತ್ತಿಲ್ದಿರ ಗಿಲ್ಲಿ ಅವರ ಮೇಲೆ ಒಂದು ಲವ್ ಎಫೆಕ್ಷನ್ ಸ್ಟಾರ್ಟ್ ಆಯಿತು. ಅವಳು ಹೇಳ್ಕೊಂತಿಲ್ಲ, ಬಟ್ ನೋಡೋ ಜನರಿಗೆ ನಮಗೆ ಗೊತ್ತಾಗ್ತಿದೆ. ರಕ್ಷಿತ್ ಅವರು ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಬಟ್ ಅವರ ಲ್ಯಾಂಗ್ವೇಜ್ ಬ್ಯಾರಿಕೇಟೋ ಇಲ್ಲ ಅಂತ ಹೇಳಿದ್ರೆ ಮಾತನಾಡೋಕ್ಕೆ ಬರ್ತಿಲ್ವೋ, ಮಾತಾಡೋಕ್ಕೆ ಬಂದರೂ ಅವರು ಅದನ್ನು ಎಕ್ಸ್ಪೋಸ್ ಮಾಡ್ತಿಲ್ವೋ ಗೊತ್ತಿಲ್ಲ, ಬಟ್ ಸಿಕ್ಕಾಕೊಂಡ್ಬಿಡ್ತಿದ್ದಾರೆ. ಸೊ ಗಿಲ್ಲಿ ಅಂದರೆ ಇಷ್ಟ ಇಲ್ಲ ಅನ್ನೋ ರೀತಿನ ಬೇರೆ ರೀತಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬಿಟ್ಟರೆ ಡೈರೆಕ್ಟಾಗಿ ಗಿಲ್ಲಿ ಅಂದರೆ ನಂಗೆ ಇಷ್ಟ ಇಲ್ಲ, ನಂಗೆ ಅಣ್ಣ ಆಗಬೇಕು, ರಾಖಿ ಕಟ್ತೀನಿ, ಈ ಥರ ಮಾತುಗಳು ಅವ್ರ ಮನಸ್ಸಲ್ಲಿ ಬರೋದೇ ಇಲ್ಲ. ಇನ್ನು ಇದಕ್ಕೆ ತಕ್ಕನಂಗೆ ಉತ್ತರ ಕಾವ್ಯವ್ರು ಕೊಟ್ಟಿದ್ದಾರೆ ಗಿಲ್ಲಿ ಅವ್ರಿಗೆ ಆ ವಿಚಾರ ಅಂತ ಬಂದಾಗ. ಬಟ್ ಯಾವುದೇನೋ ಗೊತ್ತಿಲ್ಲ, ಅಶ್ವಿನಿ ಮೇಡಮ್ ಅವರ ಮುಖ ಮಾತ್ರ ತುಂಬ ಸಣ್ಣಕ್ಕಾಗೋಯ್ತು. ಆ ರೀತಿ ಎಲ್ಲರ ಮುಂದೆ ಲವ್ಡು ವಯಸ್ಸಲ್ಲಿ ಆ ಥರ ರಕ್ಷಿತಾ ಶೆಟ್ಟಿ ಅವರು ನಿಮಗೆ ಲವ್ ಅಂದರೆ ಗೊತ್ತಿಲ್ಲ, ಎಮೋಷನಲ್ ಅಂದರೆ ಗೊತ್ತಿಲ್ಲ ಅಂತ ಹೇಳಿದಾಗ, ಸ್ನೇಹಿತರೆ ಗಿಲ್ಲಿ ಮತ್ತು ರಕ್ಷಿತಾ ಅವರ ಬಾಂಡಿಂಗ್ ನಿಮ್ಗೆ ಹೆಂಗೆ ಅನಿಸುತ್ತೆ? ಸ್ವಇಚ್ಛೆಯಿಂದ ಬೇರೆಯವ್ರು ಇನ್ಫ್ಲೂಯೆನ್ಸ್ ಮಾಡೋದನ್ನು ಬಿಟ್ಬಿಟ್ಟು ನಿಮಗೆ ಅವರ ಒಂದು ಬಾಂಡಿಂಗು, ರಕ್ಷಿತ್ ಅವ್ರು ಬಿಹೇವ್ ಮಾಡುವಂತಹ ರೀತಿ, ಅವರು ಮಾತನಾಡುವಂತಹ ಮಾತುಗಳು, ಇದರ ಬೇಸ್ ಮೇಲೆ ರಕ್ಷಿತ್ ಅವ್ರ ಮನಸ್ಸಲ್ಲಿ ಏನಿದೆ, ಅವರ ಬಾಂಡಿಂಗ್ ಏನು ಅನಿಸುತ್ತೆ, ದಯವಿಟ್ಟು ನಿಮ್ಮ ಮನಸ್ಸಿಗೆ ಸ್ವಇಚ್ಛೆಯಿಂದ ಕಮೆಂಟ್ ಮೂಲಕ ಪಿನ್ ಮಾಡಿ. ಇದು ಸದ್ಯಕ್ಕೆ ಲೈವಲ್ಲಿ ನಡೆದಿರುವಂತಹ ಕೆಲವೊಂದು ವಿಚಾರಗಳು. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ, ಕುತೂಹಲದ ವಿಚಾರಗಳಿಗೋಸ್ಕರ ತಪ್ಪದೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತೀರ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು 7 ಜನ ಕಂಟೆಸ್ಟೆಂಟ್ಗಳಿದ್ದಾರೆ. ಸೊ 7 ಜನ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಅದೇ ರೀತಿ ಟಾಪ್ 3 ಯಾರು ಇರ್ತಾರೆ, ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋಗ್ತಾರೆ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇರಿ ಹೋಗೋಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.